ಎಲ್ರಿಗೂ ನಮಸ್ಕಾರ. ಟಿಪ್ ಬೈ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಪಾಕೆಟಲ್ಲೆಲ್ಲ ಸಿಗೋವಂಥ ಮೂಂಗ್ ದಾಲ್ ರೆಸಿಪಿನ ಹೇಗೆ ಮಾಡೋದು, ಹಾಗೆ ಸ್ವಲ್ಪನೂ ಕೂಡ ಹೊತ್ತದಲ್ಲೇ ಇರೋ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಅಂಗಡಿನಲ್ಲಿ ತಂದು ತಿಂತೀವೋ ಅದೇ ರೀತಿ ಇರುತ್ತೆ. ತುಂಬಾ ಟೇಸ್ಟಿಯಾಗಿ, ಈಸಿಯಾಗಿ, ಹೆಲ್ತಿಯಾಗಿ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಪಾವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಒಂದು 2ರಿಂದ 3 ಅವರ್ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಆನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಸ್ವಲ್ಪ ಕೂಡ ತೇವ ಇರಬಾರ್ದು, ಚೆನ್ನಾಗಿ ನೀಟಾಗಿ ಡ್ರೈ ಆಗಿರಬೇಕು. ಸೊ ಹಾಗಂತ ಹೇಳಿಬಿಟ್ಟು ಬೇಳೆನ ಒಣಗಿಸ್ಲಿಕ್ಕೆ ಹೋಗಬೇಡಿ. ಇದು ಜಸ್ಟ್ ನೆರಳಲ್ಲಿ ನೀರು ಹಿಂಗೋವಷ್ಟು ಮಾತ್ರ ಒಣಗಿರಬೇಕು. ಸೊ ಇದನ್ನು ತಗೊಂಡು ನೋಡಿ, ಈ ಥರ ಕಾಫಿ ಸೋಸುವಂಥ ಜರಡಿ ಇರುತ್ತಲ್ವ, ಸೊ ಅದನ್ನು ಎಣ್ಣೆ ಒಳಗಡೆ ಇಟ್ಬಿಟ್ಟು ಬೇಳೆಗಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಈವನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಎಲ್ಲೂ ಕೂಡ ಒತ್ತೋದಿಲ್ಲ, ಓವರ್ ಕುಕ್ ಆಗೋದಿಲ್ಲ, ಹಾಗೆ ಬೇಳೆ ಕೂಡ ಎಣ್ಣೆಯಲ್ಲಿ ಉಳ್ಕೊಡಲ್ಲ. ಸೊ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗೆ ಈ ಒಂದು ಹೆಸರುಬೇಳೆನೆಲ್ಲ ಎಣ್ಣೆಯಲ್ಲಿ ಕರೆದ ಆದ ನಂತರ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಾಲ್ಟಿಯಾಗಿ ಬೇಕಂದರೆ ಬರೀ ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸ್ವಲ್ಪ ಟೇಸ್ಟಿಯಾಗಿರಬೇಕು, ಚೆನ್ನಾಗಿ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಸಾಲ್ಟು ಮತ್ತು ಈ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂತು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅಥವಾ ಸ್ಕೂಲ್ಗೆ ಸ್ನ್ಯಾಕ್ಸ್ ಡಬ್ಬಿಗೆ ಇದನ್ನು ಕಳಿಸ್ಬೋದು. ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ